ಸಿಲಿಕಾನ್ ಸಿಟಿ ಪೊಲೀಸರ ನಿದ್ದೆ ಭಂಗ ಮಾಡಿದ್ದ ದರೋಡೆ ಪ್ರಕರಣದಲ್ಲಿ ಮತ್ತಷ್ಟು ಹಣ ಪತ್ತೆಯಾಗಿದೆ. ಆರೋಪಿಯೊಬ್ಬ ಮನೆಯಲ್ಲಿ ಬಚ್ಚಿಟ್ಟಿದ್ದ ಲಕ್ಷ ಹಣದ ಸುಳಿವು ಸಿಕ್ಕಿದ್ದು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಹಾಗಾದ್ರೆ ಈವರೆಗೆ ಎಷ್ಟು ಹಣ ಪತ್ತೆಯಾಗಿದೆ ಗೊತ್ತಾ? ಈ ಕುರಿತ ಸ್ಟೋರಿ ಇಲ್ಲಿದೆ. ದರೋಡೆ ಪ್ರಕರಣದಲ್ಲಿ ಮತ್ತೆ 47 ಲಕ್ಷ ಸೀಸ್. 7.11 ಕೋಟಿ ಹಣದಲ್ಲಿ 7.01 ಕೋಟಿ ಹಣ ವಶಕ್ಕೆ. ಖಾಕಿ ಟೀಮ್ಗೆ ಸಿಟಿ ಕಮಿಷನರ್ ಬಹುಪರಾಕ್. ಹೌದು, 7 ಕೋಟಿ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಕೊನೆಗೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಎಟಿಎಂ ವಾಹನದಲ್ಲಿ ದರೋಡೆಯಾಗಿದ್ದ 7.11 ಕೋಟಿ ಹಣದಲ್ಲಿ 7.01 ಕೋಟಿ ಪತ್ತೆಯಾಗಿದ್ದು ಪೊಲೀಸರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ದಕ್ಷಿಣ ವಿಭಾಗ ಪೊಲೀಸರು ದರೋಡೆ ಪ್ರಕರಣದ ತನಿಖೆ ತೀವ್ರಗೊಳಿಸಿದ್ದಾರೆ. ನಿನ್ನೆ ರಾತ್ರಿ ಆರೋಪಿ ನವೀನ್ಗೆ ಸೇರಿದ ಕುಪ್ಪಂನ ಮನೆಯಲ್ಲಿ ಸುಮಾರು 47 ಲಕ್ಷ ಹಣ ಪತ್ತೆಯಾಗಿದೆ. ಆರೋಪಿ ನವೀನ್, ರವಿ ಸೇರಿದಂತೆ 3 ಆರೋಪಿಗಳನ್ನ ಹೈದರಾಬಾದ್ ಲಾಡ್ಜ್ನಲ್ಲಿ ಪೊಲೀಸರು ಬಂಧಿಸಿದ್ರು. ಈ ವೇಳೆ 54 ಲಕ್ಷ ಹಣ ಕೂಡ ಸೀಸ್ ಮಾಡಲಾಗಿತ್ತು. ಬಳಿಕ ಉಳಿಕೆ ಹಣದ ಬಗ್ಗೆ ತೀವ್ರ ವಿಚಾರಣೆ ನಡೆಸಿದ ವೇಳೆ ಮನೆಯಲ್ಲಿ ಇಟ್ಟಿರುವುದಾಗಿ ನವೀನ್ ಬಾಯ್ಬಿಟ್ಟಿದ್ದಾನೆ. ಆರೋಪಿ ಮಾಹಿತಿ ಮೇರೆಗೆ ಕುಪ್ಪಂಗೆ ತೆರಳಿದ ಪೊಲೀಸರು ನಿನ್ನೆ ರಾತ್ರಿ 47 ಲಕ್ಷ ಪತ್ತೆ ಹಚ್ಚಿದ್ದಾರೆ. ಇದರ ಜೊತೆಗೆ ಸುಮನಹಳ್ಳಿ ಜಂಕ್ಷನ್ ಟೀ ಅಂಗಡಿ ಬಳಿ 10 ಲಕ್ಷ ಕೊಟ್ಟಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಪೊಲೀಸರು ಸಂಪೂರ್ಣ ಹಣ ಸೀಸ್ ಮಾಡಿದ್ದಾರೆ. ಕೇಸ್ ಆಗಿ ರೆಕಾರ್ಡ್ ಟೈಮ್ ಅಲ್ಲಿ ಮತ್ತೆ ಆಲ್ಮೋಸ್ಟ್ 98.6 ಅಂತ ಪರ್ಸೆಂಟೇಜ್ ನೋಡಿದ್ರೆ 98.6% ರಿಕವರಿ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತೆ ಮೆನ್ ಅವರು ಕ್ರೈಮ್ ಟೀಮ್ ಎಲ್ಲ ಸೇರಿ ಮಾಡಿದ್ದಾರೆ. ಇದು ಬಹಳ ಒಂದು ಇಂಪಾರ್ಟೆಂಟ್ ಮತ್ತು ಅಚೀವ್ಮೆಂಟ್ ಇದೆ ನಮ್ಮ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ದು. ಸೊ ನಾನು ಇನ್ನೊಮ್ಮೆ ಸೇರಿ ನಮ್ಮ ಎಲ್ಲ ಟೀಮ್ ಯಾರು ಸೇರ್ಕೊಂಡು ಇದು ಮಾಡಿದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ, ಅಭಿನಂದನೆ ಹೇಳ್ತಾ ಇದ್ದೀನಿ. ನಿಮ್ಮ ಮುಖಾಂತರ ಕೂಡ ನೀವು ಕೂಡ ಅಪ್ರಿಷಿಯೇಟ್ ಮಾಡಿದಾರ. ಇಲ್ಲಿವರೆಗೆ 9 ಜನ ಅರೆಸ್ಟ್ ಆಗಿದ್ದಾರೆ ಮತ್ತು 1 ವೆಹಿಕಲ್ ಸೀಸ್ ಆಗಿದೆ, ಅದು ಲಾಸ್ಟ್ ಟೈಮ್. ಇನ್ನು ನಿಮ್ಮ ಹತ್ರ ಪ್ರಶ್ನೆ ಇರಬಹುದು, ಅದು ನಾವು ಹೇಳ್ತೀವಿ, ಅದನ್ನು ಉತ್ತರ ಕೊಡ್ತೀವಿ. ಒಟ್ಟು ಈವರೆಗೆ ದರೋಡೆಯಾಗಿದ್ದ 7.01 ಕೋಟಿ ಹಣ ಜಪ್ತಿಯಾಗಿದ್ದು ಉಳಿದ 10 ಲಕ್ಷ ಪತ್ತೆಗೆ ತನಿಖೆ ಮುಂದುವರೆದಿದೆ. ಇನ್ನು ಬಂಧಿತ ಆರೋಪಿಗಳ ಹಿನ್ನೆಲೆ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ರವಿ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಇದ್ರೆ ಮತ್ತೊಬ್ಬನ ಮೇಲೆ ಕೊಲೆ ಕೇಸ್ ಇರೋದು ಗೊತ್ತಾಗಿದೆ. ಸದ್ಯ 9 ಮಂದಿಯನ್ನ ಪೊಲೀಸ್ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಪೊಲೀಸ್ ತನಿಖೆ ವೇಳೆ ಎಟಿಎಂ ವಾಹನ ಸಿಬ್ಬಂದಿಯ ನಿರ್ಲಕ್ಷ್ಯ ವಹಿಸಿದ ಸ್ವಾರಸ್ಯಕರ ವಿಚಾರ ಬೆಳಕಿಗೆ ಬಂದಿದೆ. 7 ಕೋಟಿ ಹಣ ದರೋಡೆಯಾದರೂ ವಾಹನದ ಸಿಬ್ಬಂದಿ ಮಾತ್ರ ಇದು ಊಟದ ಸಮಯ ಅಂತ ಪೊಲೀಸರಿಗೆ ವಿಚಾರ ತಿಳಿಸದೆ ಊಟಕ್ಕೆ ತೆರಳಿದ್ರಂತೆ. ಸಿಬ್ಬಂದಿಯ ಈ ಹೇಳಿಕೆ ಕೇಳಿದ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಸಿದ್ದಾಪುರ ಪೊಲೀಸರು ಸಂಚಿನಲ್ಲಿ ಭಾಗಿಯಾಗಿ ಸಪೋರ್ಟ್ ಮಾಡಿದ ಇತರ ಕೆಲವು ವ್ಯಕ್ತಿಗಳ ಬಗ್ಗೆಯೂ ಪರಿಶೀಲನೆ ನಡೆಸಿದ್ದಾರೆ. 9 ಜನಕ್ಕೆ ಯಾರು ನಮ್ಮ ಟೀಮ್ ಅವರು ಅರೆಸ್ಟ್ ಇನ್ವೆಸ್ಟಿಗೇಷನ್ ಟೀಮ್ ಅವರು ಮಾಡಿದಾರೆ ಅವ್ರಿಗೆ ಪೊಲೀಸ್ ಕಸ್ಟಡಿ ತಗೊಂಡಿದ್ದಾರೆ. ಪೊಲೀಸ್ ಕಸ್ಟಡಿದು ಪೀರಿಯಡ್ ನಡೀತಾ ಇದೆ. ಇನ್ನೂ ಕೆಲವು ಬೇರೆ ವಿಷಯ ಬಂದ್ರೆ, ಯಾಕಂದ್ರೆ ಅಮೌಂಟ್ ಆಲ್ಮೋಸ್ಟ್ ನಮ್ಗೆ ಸಿಕ್ಕಿದೆ ಅಲ್ಲ, ಬಟ್ ಬರೀ ಅಮೌಂಟ್ ಇಲ್ಲ, ಇದರಲ್ಲಿ ಪ್ಲಾನಿಂಗ್ ಅಲ್ಲಿ ಬೇರೆ ಇರ್ಬೋದು ಅಥವಾ ಹಿಂದೆ ಸಪೋರ್ಟ್ ಮಾಡೋರು ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇನ್ವಾಲ್ವ್ ಆಗಿರ್ಬೋದು ಅಥವಾ ಯಾರು ಅವ್ರಿಗೆ ಪ್ರೊಟೆಕ್ಷನ್ ಶೆಲ್ಟರ್ ಕೊಟ್ಟಿರ್ಬೋದು, ಅವ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿಕ್ಕೆ, ಯಾಕಂದ್ರೆ ಪೊಲೀಸ್ ಕಸ್ಟಡಿ ಇದೆ, ಎನ್ಕ್ವೈರಿ ನಡೀತಾ ಇದೆ. ಈ ಕೇಸಲ್ಲಿ ಯಾವ ಎವಿಡೆನ್ಸ್ ಬರ್ತಾ ಇದೆ ಅದು ಎಲ್ಲ ಇಟ್ಕೊಂಡು ಕನ್ವಿಕ್ಷನ್ ಆಗಬೇಕು ಈ ಕೇಸಲ್ಲಿ ಅಂತ ನಮ್ಮ ಸೀನಿಯರ್ ಆಫೀಸರ್ಸ್ ಪರ್ಸನಲಿ ಸೂಪರ್ವೈಸ್ ಮಾಡ್ತಾ ಇದ್ದಾರೆ. ಸೊ ನಮಗೆ ನಂಬಿಕೆ ಇದೆ ಇದು ಕೇಸ್ ಖಂಡಿತ ಕನ್ವಿಕ್ಷನ್ ಆಗುತ್ತೆ. ಇನ್ನು 3 ದಿನಗಳ ಕಾಲ ಸತತ ಪರಿಶ್ರಮ ವಹಿಸಿ ಕೆಲಸ ಮಾಡಿದ ಸೌತ್ ಡಿವಿಷನ್ನ ಸುಮಾರು 200 ಜನ ಪೊಲೀಸರನ್ನ ಪೊಲೀಸ್ ಕಮಿಷನರ್ ಅಭಿನಂದಿಸಿ ಪ್ರಶಂಸೆ ಪತ್ರವನ್ನ ನೀಡಿ ಗೌರವಿಸಿದ್ರು. 5 ಲಕ್ಷ ಬಹುಮಾನ ಘೋಷಿಸಿದ್ರು. ಅಲ್ಲದೆ ತಾವು ಕೆಲಸ ಮಾಡಿದ ವೈಖರಿಯನ್ನ ಇತರೆ ರಾಜ್ಯದ ಪೊಲೀಸರು ಕೂಡ ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ದೇಶದಲ್ಲಿ ನಮ್ಮ ಪೊಲೀಸ್ ನಂಬರ್ 1 ಅನ್ನೋದು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.